ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದಿನಿಂದ ಜನವರಿ 4ರವರೆಗೆ ಕೇಕ್ ಶೋ ಆಯೋಜಿಸಲಾಗಿದೆ. ವಿಭಿನ್ನ ರೀತಿಯ ಸುಂದರವಾದ ಮನಮೋಹಕ ಕೇಕ್ಗಳು ಎಲ್ಲರ ಮನ ಸೆಳೆದಿದೆ. ಈ ಬಾರಿಯ ಕೇಕ್ ಶೋನಲ್ಲಿ ಕಾಂತಾರದ ಪಂಜುರ್ಲಿ ದೈವದ ಕೇಕ್ ಮತ್ತು ಪೂರಿ ಜಗನ್ನಾಥ ರಥೋತ್ಸವ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇನ್ನುಳಿದಂತೆ ಜ್ಯೋತಿಷ್ಯವನ್ನ ಸಾರುವ ಕೇಕ್ಗಳು ಮತ್ತು ಡಿಸ್ನಿ ಕ್ಯಾಸ್ಟಲ್ ಹಾಗೂ ವೆಲ್ಕನ್ನಿ ಚರ್ಚ್ನ ಬೃಹತ್ ಕೇಕ್ಗಳು ಶೋನಲ್ಲಿ ಕಾಣಿಸ್ತಿವೆ. ಇದಲ್ಲದೆ ಫುಟ್ಬಾಲ್ ಆಟಗಾರ ರೊನಾಲ್ಡೋ ಮೂರ್ತಿಯ ಕೇಕ್ ಮತ್ತು ಮಕ್ಕಳಿಗೆ ಇಷ್ಟವಾದ ಗೊಂಬೆಗಳನ್ನ ಕೇಕ್ ಶೋನಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ. ಗೌತಮ್ ಎಂಬವರು ಈ ಕೇಕ್ ಶೋ ಆಯೋಜಿಸಿದ್ದು ಮನೀಶ್ ಮತ್ತು ತಂಡದವರು ಕೇಕ್ಗಳನ್ನ ತಯಾರಿಸಿದ್ದಾರೆ. ಇಂದಿನಿಂದ ಜನವರಿ 4ರವರೆಗೆ ಬೆಳಗ್ಗೆ 11ರಿಂದ ರಾತ್ರಿ 9ರವರೆಗೆ ಕೇಕ್ ಶೋ ನಡೆಯಲಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಲೇಸರ್ ಕಟ್ ತಂತ್ರಜ್ಞಾನ ಬಳಸಿಕೊಂಡು ಕೇಕ್ ಕಲಾಕೃತಿ ತಯಾರಿಸಿದ್ದು ನೋಡುಗರ ಕಣ್ಮನ ಸೆಳೆದಿದೆ. ಡಿಸೆಂಬರ್ ತಿಂಗಳು ಅಂದರೆ ಒಂದು ಸೆಲೆಬ್ರೇಷನ್ ಮಂತ್ ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ಕ್ರಿಸ್ಮಸ್ ಬರುವಂಥದ್ದು ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಜೋರಾಗಿರುವಂಥದ್ದು. ಈಗ ನಾವು ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿದ್ದೀವಿ. ಇಲ್ಲಿ 51ನೇ ವರ್ಷದ ವಾರ್ಷಿಕ ಕೇಕ್ ಉತ್ಸವ ನಡೀತಾ ಇರುವಂಥದ್ದು. ನಾವು ಇವಾಗ ಇಲ್ಲಿ ನಡೀತಾ ಇರುವಂತಹ ಕೇಕ್ಗಳ ಉತ್ಸವದ ವಿಶೇಷತೆಯನ್ನು ತೋರಿಸ್ತಾ ಹೋಗ್ತೀವಿ. ಇವಾಗ ನಮ್ಮ ಕ್ಯಾಮ್ರಾ ಪರ್ಸನ್ ಆದಂತಹ ಗುರುಮೂರ್ತಿ ಅವರು ಇಲ್ಲಿ ನಡೀತಾ ಇರುವಂಥ ಕೇಕ್ಗಳ ವಿಶೇಷತೆಯನ್ನು ನಿಮಗೆ ವಿಜುವಲ್ನಲ್ಲಿ ತೋರಿಸ್ತಾ ಹೋಗ್ತಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ಈ ಒಂದು ಏನಿದೆ ಚರ್ಚ್ನ ಒಂದು ಮಾದರಿಯನ್ನು ಕೇಕ್ನಲ್ಲಿ ಮೂಡಿ ಬಂದಿರುವಂಥದ್ದು. ಸುಮಾರು 250 kgಗೂ ಹೆಚ್ಚು ಒಂದು ಕೇಕ್ನಲ್ಲೇ ಮಾಡಿರುವಂತಹ ಒಂದು ಚರ್ಚ್ ಇದಾಗಿರುವಂಥದ್ದು. ಈ ಬಾರಿಯ ಕೇಕ್ ಶೋನಲ್ಲಿ ಲೇಸರ್ಗಳನ್ನು ಬಳಸಿಕೊಂಡು ಒಂದು ವಿಭಿನ್ನ ರೀತಿಯಲ್ಲೇ ಒಂದು ಫಿನಿಶಿಂಗ್ ಆಗಿರಲಿ, ಒಂದು ಕಲರಿಂಗ್ ಆಗಿರಲಿ ಎಲ್ಲವನ್ನ ಸಾರುವಂತಹ ಕೇಕ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ಈ ಬಾರಿಯ ಕೇಕ್ನಲ್ಲಿ ವಿಶೇಷತೆ ಅನ್ನುವಂಥದ್ದು ಇದು ಕಾಂತಾರದ ಒಂದು ದೃಶ್ಯವನ್ನು ಕೇಕ್ನಲ್ಲಿ ಮೂಡಿ ಬಂದಿರುವಂಥದ್ದು. ಈ ಬಾರಿಯ ಕೇಕ್ ಉತ್ಸವದಲ್ಲಿ ಅತ್ಯಂತ ಗಮನ ಸೆಳೆಯುತ್ತಿರುವಂಥದ್ದು ಅಂದರೆ ಈ ಪೂರಿ ಜಗನ್ನಾಥ ರಥೋತ್ಸವದ ಮಾದರಿಯನ್ನು ನಿರ್ಮಿಸಿರುವಂಥದ್ದು. ಈ ಕೇಕ್ಗಳನ್ನು ನಿರ್ಮಿಸಿರುವಂಥ ಮನೀಶ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೇಳೋಣ, ಹೇಗೆ ಈ ಕೇಕ್ಗಳನ್ನು ನಿರ್ಮಿಸಿದ್ರು ಮತ್ತು ಆ ವಿಶೇಷತೆಗಳನ್ನ ಅವ್ರ ಬಾಯಿಂದನೇ ಕೇಳೋಣ. ನಾವೊಂದು 90 ಪೀಪಲ್ ಇದ್ರಿ, 99 ಡೇಸ್ ಇಂದ ಮಾಡ್ತಾ ಇರೋದು. 20 ಪೀಪಲ್ ಟೀಮು. ಸೊ ನಾವು ಎವ್ರಿ ಇಯರ್ ಇದು 51ನೇ ವರ್ಷ. ಆ್ಯಂಡ್ 50 ವರ್ಷ ನಮ್ಗೆ ಕಂಪ್ಲೀಟ್ ಆದಮೇಲೆ 51ನೇ ವರ್ಷ ನಾವು 21 ಕೇಕ್ ಡಿಸ್ಪ್ಲೇಸ್ ಇಟ್ಟಿದ್ದೀವಿ. ಲಾರ್ಜೆಸ್ಟ್ ನಮ್ಮದು ಡಿಸ್ನಿ ಕ್ಯಾಸಲ್ ಕೇಕು, ವೆಲಂಕನಿ ಚರ್ಚ್ ಪ್ಲಸ್ ನೀವು ನನ್ನ ಹಿಂದೆ ನೋಡ್ಬೋದು ಕಾಂತಾರ ಮೂವಿಯಿಂದ ಇನ್ಸ್ಪೈರ್ ಆಗಿ ಆ ಕ್ಯಾರೆಕ್ಟರ್ ಪಂಜುರಿದ್ ಮಾಡಿದ್ದು. ಸೊ ಇದೆಲ್ಲ ಏನಂದರೆ ನಾವು ಕಾನ್ಸೆಪ್ಟ್ಸ್ ಬಿಲ್ಡ್ ಮಾಡ್ತೀವಿ. ಕಾನ್ಸೆಪ್ಟ್ ಅಂದರೆ ಕೇಕ್ ಯಾರಿಗೆ ಬೇಕು, ಹೆಂಗೆ, ಏನು ಎಕ್ಸ್ಪ್ರೆಷನ್ ಬೇಕು, ಏನು ಒಕೇಶನ್ ಬೇಕು, ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ವಿಷಯ ಪ್ರಕಾರ ಕಾನ್ಸೆಪ್ಟ್ಸ್ ಬಿಲ್ಡ್ ಮಾಡ್ತೀವಿ. ಸೊ ಇವಾಗೆ ಚರ್ಚು ಇದೆ, ಮಸ್ಜಿದ್ ಇದೆ ಆ್ಯಂಡ್ ನಮ್ಮ ಜಗನ್ನಾಥ್ ಪುರಿನೂ ಇದೆ. ಸೊ ಈ ಮೂರು ಇದೆ. ದೆನ್ ವೀವ್ ಕೈಂಡ್ ಆಫ್ ಆಲ್ಸೋ ಗಿವನ್ ಡೀಟೇಲ್ ಆನ್ ಟೆಕ್ನಿಕ್ಸ್. ಎಲ್ಲದೂ ಟೆಕ್ನಿಕ್ಸಲ್ಲೇ ನಾವು ಮಾಡಿರೋದು. ಅದರಲ್ಲಿ ಈ ವರ್ಷ ವರ್ಲ್ಡಲ್ಲಿ ಎಲ್ಲೂ ಲೇಸರ್ ಕಟ್ಟಿಂಗ್ ಆನ್ ಫಾಂಡೆಂಟ್ ಅಂತ ಏನೂ ಇಲ್ಲ. ನಾವದು ಅಚೀವ್ ಮಾಡಿದ್ದೀರಿ. ಆ್ಯಂಡ್ ಆ ಲೇಸರ್ ಕಟ್ಟಿಂಗ್ ಫಾಂಡೆಂಟಲ್ಲಿ ಇಂಟ್ರಿಕೆಸಿ ಕೊಟ್ಟಿದ್ದೀರಿ. ಅಂದರೆ ನೀವು ಫ್ರಮ್ ದ ರೇಲಿಂಗ್ ಇನ್ ದ ಡಿಸ್ನಿ ಕ್ಯಾಸಲಿಂದ ಹಿಡ್ದು ಇದು ಕಾಂತಾರ ಮೂವಿಯ ಕ್ಯಾರೆಕ್ಟರ್ದು ಡೀಟೇಲ್ಸ್ ಅಬೌಟ್ ಅದು ಎಂಬಾಡಿಮೆಂಟ್ಸ್, ಥೀಮ್ಸ್ ಅಂತ ಹೇಳ್ತೀರಿ. ನೀವು ಒಂದೊಂದು ಕೇಕ್ ನೋಡಿದ್ರೆ ಅದರಲ್ಲಿ ಏನೋ ಒಂದು ಹೊಸದು ಡಿಸೈನ್ ಇದೆ. ಆ ಡಿಸೈನ್ ನಾವು ಟೆಕ್ನಿಕಲಿ ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡಿ ದೆನ್ ಲೇಸರ್ ಕಟ್ಟಿಂಗ್ ಆನ್ ಶುಗರ್. ಸೊ ಶುಗರಲ್ಲಿ ಚಾಲೆಂಜ್ ಇದೆ, ಶುಗರ್ ಮೆಲ್ಟ್ ಆಗುತ್ತೆ. ಸೊ ಅದು ಆನ್ ಶುಗರ್ ಪ್ಲಸ್ ವೆದರ್ ಚೇಂಜು. ವೆದರಲ್ಲಿ ಹೆಂಗೆ ನಾವು ಅದು ಅದು ಕೆಲಸ ಮಾಡ್ಕೊಳ್ಬೋದು, ಅದೆಲ್ಲ ನಾವು ಅಚೀವ್ ಮಾಡ್ಕೊಂಡು ಇದು ತೋರಿಸಿರೋದು. ಇದಿಷ್ಟು ಈ ಕೇಕ್ಗಳನ್ನ ನಿರ್ಮಾಣ ಮಾಡಿರುವಂಥ ಮನೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಅವರ ಜೊತೆ ಪ್ರವೀಣ್ ಎಸ್.ಎ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.